ತರಗತಿ ಇಂಗ್ಲಿಷ್ ಅವಾಯ್ಡ್ ಪ್ಲಾಸ್ಟಿಕ್ಸ್ ಪಾಠದ ಗ್ರಾಮರ್ ವಿಭಾಗವನ್ನು ನೋಡೋಣ. ಸುಫಿಕ್ಸ್. ದ ಎಡಿಷನ್ ಆಫ್ ಸೆಲೆಬಲ್ ಅಟ್ ದ ಎಂಡ್ ವರ್ಡ್ ಈಸ್ ಕಾಲ್ಡ್ ಸುಫಿಕ್ಸ್ ಅಂತ ಹೇಳಿ ನೋಡ್ತೀವಿ. ದ ಎಡಿಷನ್ ಆಫ್ ಅ ಸೆಲೆಬಲ್ ಅಟ್ ದ ಎಂಡ್ ಆಫ್ ಅ ವರ್ಡ್ ಈಸ್ ಕಾಲ್ಡ್ ಸುಫಿಕ್ಸ್. ಸುಫಿಕ್ಸಸ್ ಆರ್ ಯೂಸ್ ಟು ಚೇಂಜ್ ವರ್ಡ್ಸ್ ಇಂಟು ಅಡ್ಜೆಕ್ಟಿವ್ ಆರ್ ನೌನ್ಸ್ ಅಂತ ಹೇಳಿ ನೋಡ್ತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದು PSTR ಮತ್ತು GPSTR ಮತ್ತು TTಗೆ. ಸುಫಿಕ್ಸ್ ಅಂದರೆ ಒಂದು ಮೂಲ ಪದದ ಕೊನೆಯಲ್ಲಿ ಸೇರಿಸಲಾಗುವ ಅಕ್ಷರ ಅಥವಾ ಅಕ್ಷರಗಳ ಗುಂಪನ್ನ ಏನಂತೇಳಿ ಕರೀತಾರಂದ್ರ ಸುಫಿಕ್ಸ್ ಅಂತೇಳಿ ಕರೀತಕ್ಕಂಥದ್ದು. ಈ ಒಂದು ಸುಫಿಕ್ಸ್ ಅಂದರೆ ಪದಗಳನ್ನ ಅಡ್ಜೆಕ್ಟಿವ್ ಮತ್ತು ನೌನ್ಗಳಾಗಿ ಬದಲಾಯಿಸಲು ಇದು ಸಹಾಯ ಮಾಡುತ್ತದೆ ಅಂತಕ್ಕಂಥದ್ದು. ಹಾಗಾದ್ರೆ ಎಕ್ಸಾಂಪಲ್ನ ನೋಡೋಣ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ. ಮೊದಲಿಗೆ ಎಕ್ಸ್ಟೆನ್ಸಿವ್. ಈ ಒಂದು ಎಕ್ಸ್ಟೆನ್ಸಿವ್ನ LY ಸೇರಿಸುವ ಮೂಲಕ ಏನಾಗ್ತದೆ ಅಂದ್ರೆ ಇದು ಎಕ್ಸ್ಟೆನ್ಸಿವ್ಲಿ ಆಗ್ತಕ್ಕಂಥದ್ದು ನೋಡ್ತೀವಿ. ಅರ್ಥವನ್ನ ಮಾಡ್ಕೋಬೇಕು. ಎಕ್ಸ್ಟೆನ್ಸಿವ್ ಅಂದ್ರೆ ಅಡ್ಜೆಕ್ಟಿವ್, ಅರ್ಥ ಬಂದ್ಬಿಟ್ಟು ವ್ಯಾಪಕವಾದ ಅಂತಕ್ಕಂಥದ್ದು. ಒಂದು ಎಕ್ಸ್ಟೆನ್ಸಿವ್ಗೆ LY ಅನ್ನ ಸೇರಿಸಿದಾಗ ಏನಾಗ್ತದೆ ಅಂದ್ರ ಎಕ್ಸ್ಟೆನ್ಸಿವ್ಲಿ ಆಗ್ತಕ್ಕಂಥದ್ದು ನೋಡ್ತೀವಿ. ಇದು ಅಡ್ವರ್ಬ್ ಅನ್ನ ಆಗ್ತಕ್ಕಂಥದ್ದು ನೋಡ್ತೀವಿ. ಅಂತ ಹೇಳಿ ನೋಡ್ತೀವಿ. ಈ ಒಂದು ಮೀನಿಂಗ್ಗೆ ಲೆಸ್ ಅನ್ನ ಸೇರಿಸುವ ಮೂಲಕ ಏನಾಗ್ತದೆ ಅಂದ್ರ ಮೀನಿಂಗ್ಲೆಸ್ ಆಗ್ತಕ್ಕಂಥ ನೋಡ್ತೀವಿ. ಮೀನಿಂಗ್ ಅಂದ್ರೆ ಇದು ನಾಮಪದ, ನೌನು, ಇದರ ಅರ್ಥ ಬಂದ್ಬಿಟ್ಟು ಅರ್ಥ ಅಂತಕ್ಕಂಥದ್ದು. ಈ ರೀತಿಯಾಗಿ ಮೀನಿಂಗ್ಲೆಸ್ ಅಂತ ಹೇಳಿ ನೋಡ್ತೀವಿ. ಒಂದು ಮೀನಿಂಗ್ ಪದಕ್ಕೆ ಲೆಸ್ ಅನ್ನ ಆಡ್ ಮಾಡುವ ಮೂಲಕ, ಸೇರಿಸುವ ಮೂಲಕ ಏನಾಗ್ತದೆ ಅಂದ್ರ ಅಬ್ಜೆಕ್ಟಿವ್ ಆಗ್ತಕ್ಕಂಥದ್ದು ಅರ್ಥ ಬಂದ್ಬಿಟ್ಟು ಅರ್ಥವಿಲ್ಲದ ಅಂತಕ್ಕಂಥ ಅರ್ಥವನ್ನ ಕೊಡ್ತಕ್ಕಂಥದ್ದು. ರೀತಿಯಾಗಿ ನೋಡ್ತೀವಿ. ರಿಮಾರ್ಕ್ ಅಂತ ಹೇಳಿ ನೋಡ್ತೀವಿ ಪದ. ರಿಮಾರ್ಕ್ ಇದಕ್ಕೆ ಏಬಲ್ ಅಂತಕ್ಕಂತಹ ಸುಫಿಕ್ಸ್ ಅನ್ನ ಸೇರಿಸುವ ಮೂಲಕ ಏನಾಗ್ತದ ಅಂದ್ರ ರಿಮಾರ್ಕೇಬಲ್ ಆಗ್ತಕ್ಕಂಥದ್ದು ನೋಡ್ತೀವಿ. ರಿಮಾರ್ಕ್ ಅಂತಕ್ಕಂಥದ್ದು ಇಲ್ಲಿ ನೌನು ವರ್ಬ್ ಆಗ್ತಕ್ಕಂಥದ್ದು ನೋಡ್ತೀವಿ. ರಿಮಾರ್ಕ್ ಅಂದ್ರೆ ಗಮನಿಸು ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ಒಂದು ರಿಮಾರ್ಕ್ ಪದಕ್ಕೆ ಏಬಲ್ ಅನ್ನ ಸೇರಿಸಿದಾಗ ಏನಾಗ್ತದಂದ್ರ ರಿಮಾರ್ಕೇಬಲ್ ಆಗ್ತಕ್ಕಂಥದ್ದು. ಇದೊಂದು ಅಡ್ಜೆಕ್ಟಿವ್. ಅರ್ಥ ಬಂದ್ಬಿಟ್ಟು ಕನ್ನಡದಲ್ಲಿ ಗಮನಾರ್ಹವಾದ. ಅದೇ ರೀತಿಯಾಗಿ ನೋಡ್ತೀವಿ ಕಂಫರ್ಟ್ ಅಂತಕ್ಕಂಥ ಪದ. ಈ ಒಂದು ಕಂಫರ್ಟ್ಗೆ ಏಬಲ್ ಅನ್ನ ಸೇರಿಸಿದಾಗ ಏನಾಗ್ತದ ಸುಫಿಕ್ಸ್ ಅನ್ನ ಸೇರಿದಾಗ ಕಂಫರ್ಟೇಬಲ್ ಆಗ್ತಕ್ಕಂಥದ್ದು ನೋಡ್ತೀವಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇವುಗಳು ಕೂಡ ಪ್ರಶ್ನೆಗಳು. ಸೂರಿ ಅಂತ ಹೇಳಿ ನೋಡ್ತೀವಿ. ಸೂರಿ ಎಂಬ ಪದಕ್ಕೆ ಅವರನ್ನ ಸೇರಿದಾಗ ಏನಾಗ್ತದಂದ್ರ ಗ್ಲೋರಿಯಸ್ ಆಗ್ತಕ್ಕಂಥದ್ದು ನೋಡ್ತೀವಿ. ಇಂಪಾರ್ಟೆಂಟ್ ಆಗಿರ್ತಕ್ಕಂಥ